In this video, we'll discuss about some important concepts in carbohydrates. In that, here we'll discuss about isolation of ring structure and size of D-glucose by oxidation with HiO4 and HNO3. We'll discuss important concept. The pyridoic acid, that is HiO4, cleaves vinyl diols CHOH by breaking the C single bond C bond between them, forming carbonyl compounds. ಏನು ಮಾಡ್ತೀವಿ ನಾವು ಇದು ಡಿ ಗ್ಲೂಕೋಸ್ಗೆ ಏನಾಗ್ತೀವಿ ನಾವು HiO4 ಹಾಕಿದಾಗ ಏನಾಗುತ್ತೆ ದಟ್ ಕ್ಲೀವ್ಸ್ ವಿಸಿನಲ್ ಡಯಾಲ್ಸ್ CHOH ಬ್ರೇಕ್ ಮಾಡುತ್ತೆ, ಫಾರ್ಮಿಂಗ್ ಏನಾಗುತ್ತೆ ಕಾರ್ಬನಿಕ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಗುತ್ತೆ. ವೆನ್ ಡಿ ಗ್ಲೂಕೋಸ್ ಇಸ್ ಟ್ರೀಟೆಡ್ ವಿತ್ HiO4, ಇಟ್ ಕನ್ಸ್ಯೂಮ್ಸ್ 5 moles of HiO4. ಗ್ಲೂಕೋಸ್ ಕನ್ಸ್ಯೂಮ್ಸ್ 5 moles of HiO4 and produces 5 moles of formic acid. ಏನು ಪ್ರೊಡ್ಯೂಸ್ ಆಗುತ್ತೆ? ಫಾರ್ಮಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ 5 moles ಅಂದರೆ 5 ಫಾರ್ಮಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಅಂಡ್ 1 ಫಾರ್ಮಾಲ್ಡಿಹೈಡ್ ಫಾರ್ಮೇಷನ್ ಆಗುತ್ತೆ. 5 ಫಾರ್ಮಿಕ್ ಆಸಿಡ್ 1 ಫಾರ್ಮಾಲ್ಡಿಹೈಡ್ ಫಾರ್ಮೇಷನ್ ಆಗುತ್ತೆ. ದಿಸ್ ಪ್ಯಾಟರ್ನ್ ಕನ್ಫರ್ಮ್ಸ್ ದಟ್ ಗ್ಲೂಕೋಸ್ ಹ್ಯಾಸ್ 5 cleavable single bond C bonds with vinyl OH groups. ಅಂದರೆ ಇದೇನು ಕನ್ಫರ್ಮೇಷನ್ ಮಾಡುತ್ತೆ? 5 C single bond C ಬಾಂಡ್ ಇದೆ ಅಂತ ಕನ್ಫರ್ಮೇಷನ್ ಮಾಡುತ್ತೆ ವಿತ್ ವಿಸಿನಲ್ OH groups. Such arrangement is only possible in 6-membered ring. ಈ ಅರೇಂಜ್ಮೆಂಟ್ ಯಾವ ಪಾಸಿಬಲ್? ಓನ್ಲಿ ಇನ್ 6-membered ring, that is pyranous form. Therefore, D-glucose exists predominantly as glucopyranose, that is 6-membered ring ಆಗಿ ಇರುತ್ತೆ ಅಂತ ಹೇಳ್ಬೋದು. ಯಾವುದು? ಡಿ ಗ್ಲೂಕೋಸ್. ಇದು ಒಂದು ಪ್ರೈಮರಿ ಕನ್ಫರ್ಮೇಷನ್. ಓಕೆ, ಅಂದರೆ ನೋಡ್ರಿ, ದಿಸ್ ಈಸ್ ಗ್ಲೂಕೋಸ್. ಓಕೆ, ಗ್ಲೂಕೋಸ್ ಸ್ಟ್ರಕ್ಚರ್ ಇದು ಓಪನ್ ಚೈನ್ ಸ್ಟ್ರಕ್ಚರು. ಓಕೆ, ಇಲ್ಲೇನಾಗುತ್ತೆ, ವಿ ಆರ್ ಆ್ಯಡಿಂಗ್ 5 moles of HiO4. ಅವಾಗೇನಾಗುತ್ತೆ, ಈ ಬಾಂಡ್ ಎಲ್ಲ ಬ್ರೇಕ್ ಆಗುತ್ತೆ. ಸಿಂಗಲ್ ಬಾಂಡ್ ಸಿ ಬಾಂಡ್ ಬ್ರೇಕ್ ಆಗುತ್ತೆ. 1 2 3 4 5 ಬಾಂಡು ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿಲ್ಲ, ಅಲ್ಲೇನು ಇದಾಗುತ್ತೆ, ಇಲ್ಲಿ ನೋಡ್ರಿ, ಇಲ್ಲಿ ಇದು ಬಾಂಡ್ ಬ್ರೇಕ್ ಆಯ್ತಾ. ಓಕೆ, ದಿಸ್ ಸಿ ಬಾಂಡು H. ಓಕೆ, ಇಲ್ಲೇನು ಬರುತ್ತೆ? OH ಬರುತ್ತೆ. ಇಲ್ಲೇನು ಬರುತ್ತೆ? ಇಲ್ಲಿ ಬಾಂಡ್ ಬ್ರೇಕ್ ಆಗಿದೆ. ಇಲ್ಲೇನಾಗುತ್ತೆ, ಇಲ್ಲಿ ಏನಾಗುತ್ತೆ, ಇಲ್ಲಿ 2 OH ಬರುತ್ತೆ. ಈ ಕಾರ್ಬನ್ಗೆ ಇಲ್ಲೊಂದು OH ಇಲ್ಲೊಂದು OH ಬರುತ್ತೆ. ಅದೇ ಥರ ಇಲ್ಲೂ OH ಇಲ್ಲೂ OH ಇಲ್ಲೂ OH ಇಲ್ಲೂ OH. ಓಕೆ, ಇಲ್ಲೂ OH ಇಲ್ಲೂ OH. ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲೇನಾಗುತ್ತೆ, ಒಂದು OH ಬರುತ್ತೆ. ಓಕೆ, ಫಸ್ಟ್ ಕಾರ್ಬನ್ 1 ನೋಡ್ರಿ ಏನು ಬಂತು? C11OH ಆಲ್ರೆಡಿ ಇತ್ತು. ಬ್ರೇಕ್ ಆದಾಗ ಇಲ್ಲಿ ಏನು ಅಡಿಷನ್ ಆಯಿತು? OH ಅಡಿಷನ್ ಆಯಿತು. ದಟ್ ಈಸ್ ಕಾರ್ಬನಲ್ಲಿ ಏನು ಫಾರ್ಮೇಷನ್ ಆಯಿತು? ಫಾರ್ಮಿಕ್ ಆಸಿಡ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಕಮ್ ಟು ಸೆಕೆಂಡ್ ಕಾರ್ಬನ್. ಸೆಕೆಂಡ್ ಕಾರ್ಬನಲ್ಲಿ ಎಷ್ಟು OH ಆ್ಯಡ್ ಆಯಿತು? 2 OH ಗ್ರೂಪ್ಸ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಅದು ಅಲ್ಲೇನಾಗುತ್ತೆ, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ರಿಮೂವ್ ಆಗಿ ಏನು ಉಳಿತು? ಇಲ್ಲಿ ಅಗೇನ್ HC11OH. ಓಕೆ, ದಟ್ ಈಸ್ ಫಾರ್ಮಿಕ್ ಆಸಿಡ್ ಬರುತ್ತೆ. ಅದೇ ಥರ 3rd one, 4th one, 5th one. ಅಂದರೆ ಸೆಕೆಂಡ್ ಕಾರ್ಬನಿಂದ 5th ಕಾರ್ಬನ್ಗೆ ಏನು ಫಾರ್ಮೇಷನ್ ಆಗುತ್ತೆ? ಫಾರ್ಮಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ಫಸ್ಟ್ ಕಾರ್ಬನ್ ಫಾರ್ಮಿಕ್ ಆಸಿಡ್ ಟೋಟಲ್ ಎಷ್ಟು ಬಂತು? 5 ಫಾರ್ಮಿಕ್ ಆಸಿಡ್ ಬಂತು. ಓಕೆ, 6 ಕಾರ್ಬನ್ ನೋಡ್ರಿ. 6 ಕಾರ್ಬನಲ್ಲಿ ಏನಾಗಿದೆ? ಇಲ್ಲಿ 6 ಕಾರ್ಬನಲ್ಲಿ ಏನಾಗಿದೆ? ಇಲ್ಲಿ ಒಂದು OH ಆ್ಯಡ್ ಆಗಿದೆ. ಓಕೆ, ಇಲ್ಲಿ ವಾಟರ್ ರಿಲೀಸ್ ಆಗಿ ಇಲ್ಲೇನು ಬರುತ್ತೆ? ನಿಮಗೆ ಫಾರ್ಮಾಲ್ಡಿಹೈಡ್ ಬರುತ್ತೆ. ಫಾರ್ಮಾಲ್ಡಿಹೈಡು ಫಾರ್ಮೇಷನ್ ಆಗುತ್ತೆ. ಓಕೆ, ಅಂದರೆ 5 ಏನು ಬಂತು? ಇಲ್ಲಿ ಫಾರ್ಮಿಕ್ ಆಸಿಡ್, ಒಂದು ಫಾರ್ಮಾಲ್ಡಿಹೈಡ್ ಬಂತು. ಓಕೆ, ದಿಸ್ ಅಬೌಟ್ ಡಿ ಗ್ಲೂಕೋಸ್ ರಿಯಾಕ್ಷನ್ ವಿತ್ HiO4. ನೆಕ್ಸ್ಟ್ HNO3 ನೋಡೋಣ. ಓಕೆ, ಆಕ್ಸಿಡೇಷನ್ ವಿತ್ HNO3, ದಟ್ ಇಸ್ ನೈಟ್ರಿಕ್ ಆಸಿಡ್. ಎವಿಡೆನ್ಸ್ ಫಾರ್ ರಿಂಗ್ ಸ್ಟ್ರಕ್ಚರ್. ಓಕೆ, ದಿಸ್ ಈಸ್ ಸ್ಟ್ರಕ್ಚರ್ ಆಫ್ ಡಿ ಗ್ಲೂಕೋಸ್. ಓಕೆ, ವೆನ್ ಇಟ್ ರಿಯಾಕ್ಟ್ಸ್ ವಿತ್ HNO3, ಹೀಟ್ ಮಾಡಿದಾಗ ಎಕ್ವೆಸ್ ಸೊಲ್ಯೂಷನಲ್ಲಿ ಏನಾಯಿತು? ಇಲ್ಲೇನಾಯಿತು, ಫಸ್ಟ್ ಕಾರ್ಬನ್ ಮತ್ತು 6th ಕಾರ್ಬನ್ ಏನಾಗುತ್ತೆ? ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ, ಇಲ್ಲಿ CH2OH ಗ್ರೂಪ್ ಇದೆ. ಓಕೆ, ಇದೆರಡು ಗ್ರೂಪ್ ಏನಾಗುತ್ತೆ? ಕಾರ್ಬಾಕ್ಸಿಲಿಕ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ, COOH ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಓಕೆ, CHO ಇದೆ, ಇಲ್ಲೇನ ಕನ್ವರ್ಟ್ ಆಯಿತು COOH. ಇಲ್ಲೇನಾಯಿತು? CH2OH ಏನಾಯ್ತು? ಇಲ್ಲಿ COOH ಗ್ರೂಪ್ ಆಗಿ ಕನ್ವರ್ಟ್ ಆಯಿತು. ಅಂದರೆ ಡಿ ಗ್ಲೂಕೋಸ್ ಏನು ಕನ್ವರ್ಟ್ ಆಯಿತು? ಗ್ಲೂಕ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಯಿತು. ಓಕೆ, ದಿಸ್ ಈಸ್ ಅಬೌಟ್ ರಿಯಾಕ್ಷನ್ ವಿತ್ HNO3. ಅಂದರೆ ವೆನ್ ಡಿ ಗ್ಲೂಕೋಸ್ ಈಸ್ ಆಕ್ಸಿಡೇಟೆಡ್ ವಿತ್ ಹಾಟ್ HNO3, CHO, that is aldehyde group at carbon, converts into COOH.
CH2OH, that is primary alcohol group at C6 carbon atom converts into COH group. Okay, ಇಲ್ಲೇನು ಫಾರ್ಮೇಷನ್ ಆಯಿತು, ಗ್ಲೂಕೋಕ್ ಆಸಿಡ್ ಅಥವಾ ಸ್ಯಾಕರಿಕ್ ಆಸಿಡ್ ಫಾರ್ಮೇಷನ್ ಆಯಿತು. ಓಕೆ, ಫಾರ್ಮೇಷನ್ ಆಫ್ ಡೈ ಕಾರ್ಬೋಕ್ಸಿಲಿಕ್ ಆಸಿಡ್ ಅಂದರೆ 2 COH ಗ್ರೂಪ್ ಅಂತಲ್ಲ, ಕಾರ್ಬನ್ 1 ಮತ್ತು ಕಾರ್ಬನ್ 6 ಅಲ್ಲಿ ಶೋಸ್ ದಟ್ ಗ್ಲೂಕೋಸ್ ಹ್ಯಾಸ್ ಸ್ಟ್ರೈಟ್ ಚೈನ್ ಆಫ್ 6 ಕಾರ್ಬನ್ಸ್. ಗ್ಲೂಕೋಸ್ ಹ್ಯಾಸ್ ಸ್ಟ್ರೈಟ್ ಚೈನ್ ಆಫ್ 6 ಕಾರ್ಬನ್ ಆಟಮ್ಸ್ ಅಂಡ್ ಎಂಡ್ಸ್ ಕಂಟೈನ್ ಆಲ್ಡಿಹೈಡ್ ಅಂಡ್ ಪ್ರೈಮರಿ ಆಲ್ಕೋಹಾಲ್ ಗ್ರೂಪ್ಸ್. ಎಂಡ್ ಅಂದರೆ ಆ ಕಡೆ ಎಂಡಲ್ಲಿ ಆಲ್ಡಿಹೈಡ್ ಗ್ರೂಪ್, ಈ ಕಡೆ ಎಂಡಲ್ಲಿ ಆಲ್ಕೋಹಾಲ್ ಗ್ರೂಪ್ ಇದೆ ಅಂತ ಹೇಳ್ಬೋದು. Suppose that glucose forms a cyclic hemistol ring between C1 and C5 group. ಇದೇನು ಸಪೋರ್ಟ್ ಮಾಡುತ್ತೆ, ನಾನು ಸ್ಟಾರ್ಟಿಂಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ, C1 ಕಾರ್ಬನ್ ಆಟಮ್ ಮತ್ತು C5 ಕಾರ್ಬನಲ್ಲಿ ಇಂಟ್ರಾಕ್ಷನ್ ಆಗುತ್ತೆ. ಓಕೆ, ಅದನ್ನು ಇದು ಕನ್ಫರ್ಮೇಷನ್ ಮಾಡುತ್ತೆ. ಅವಾಗ ಏನು ಫಾರ್ಮೇಷನ್ ಆಗುತ್ತೆ, ಸೈಕ್ಲಿಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಓಕೆ, ಫ್ರಮ್ ಬೋತ್ ಆಕ್ಸಿಡೇಷನ್ ರಿಯಾಕ್ಷನ್ಸ್, ದಟ್ ಇಸ್ HiO4 ಮತ್ತು HNO3 ರಿಯಾಕ್ಷನ್ ಇಂದ HiO4 ಇಂದ ಏನು ಕನ್ಫರ್ಮ್ ಆಯಿತು, ಪ್ರೂವ್ಸ್ 6 ಮೆಂಬರ್ಡ್ ರಿಂಗ್ ದಟ್ ಇಸ್ ಫರ್ನಸ್ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. HNO3 ಆಕ್ಸಿಡೇಷನ್ ಇಂದ ಕನ್ಫರ್ಮ್ಸ್ ದಟ್ ಫಂಕ್ಷನ್ ಗ್ರೂಪ್ಸ್ ಅಂಡ್ ಚೈನ್ ಸ್ಟ್ರಕ್ಚರ್, ಫಂಕ್ಷನ್ ಗ್ರೂಪ್ ಆಲ್ಡಿಹೈಡ್ ಗ್ರೂಪ್ ಮತ್ತು ಆಲ್ಕೋಹಾಲ್ ಗ್ರೂಪ್ ಇದೆ ಅಂತ ಹೇಳ್ಬೋದು. ಹೆನ್ಸ್ ಡಿ ಗ್ಲೂಕೋಸ್ ಎಕ್ಸಿಸ್ಟ್ ಮೇನ್ಲಿ ಆಸ್ 6 ಮೆಂಬರ್ ಸೈಕ್ಲಿಕ್ ಇಮಿಸ್ಟಾಲ್ ದಟ್ ಇಸ್ ಗ್ಲೂಕೋಪೈರಿನೋಸ್ ರಿಂಗ್ ಫಾರ್ಮ್ ಬಿಟ್ವೀನ್ C1 ಅಂಡ್ C5. C1 ಮತ್ತು C5 ಆದಾಗ ಪ್ರೀವಿಯಸ್ ವಿಡಿಯೋದಲ್ಲಿದೆ ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಓಕೆ, ಪೆರೋಡಿಕ್ ಆಸಿಡ್ ಆಕ್ಸಿಡೇಷನ್ ಇಂಡಿಕೇಟ್ಸ್ 5 ವಿಸಿನಿಲ್ ಡಯಾಲ್ಸ್ ಕನ್ಫರ್ಮಿಂಗ್ ಎ 6 ಮೆಂಬರ್ಡ್ ಗ್ಲೂಕೋಪೈರಿನೋಸ್ ring, while nitric acid oxidation to saccharic acid confirms the presence of terminal aldehyde and primary alcohol groups, establishing the ring structure of D-glucose. ಇದು ಕನ್ಫರ್ಮೇಷನ್ ಮಾಡುತ್ತೆ. HiO4 ಮತ್ತು HNO3 ಏನು ಕನ್ಫರ್ಮೇಷನ್ ಮಾಡುತ್ತೆ, ರಿಂಗ್ ಸ್ಟ್ರಕ್ಚರ್ ಇದೆ ಅಂತ ಕನ್ಫರ್ಮೇಷನ್ ಮಾಡುತ್ತೆ. ಇಟ್ಸ್ ಅಬೌಟ್ ರಿಯಾಕ್ಷನ್, ಗ್ಲೂಕೋಸ್ ರಿಯಾಕ್ಷನ್ ವಿತ್ HiO4 and HNO3. Okay, next ketosis ಅಂದ್ರೆ ಏನು? Ketosis are the monosaccharides that contain a ketone functional group in their carbon chain. In most naturally occurring ketosis, the carbonyl group is located at the second carbon atom. Okay, ಏನಕ್ಕೆ ಬಂದ ನಾವಿಲ್ಲಿ ketosis ಅಂದ್ರೆ these are the monosaccharides. Okay, monosaccharides ಇಲ್ಲೇನಾಗುತ್ತೆ, carbonyl group ಇರುತ್ತೆ, especially at second carbon atom ಇರುತ್ತೆ. Fructose is the best example for ketosis. Okay, fructose ಬಂದು best example for ketosis. ಈಗ fructose ಬಗ್ಗೆ ನೋಡೋಣ. Okay, this structure of fructose. Okay, ಯಾವುದು ಇದು? Okay, ಇಲ್ಲಿ ಕಾರ್ಬನ್ ಆಟಮ್ ಇಲ್ಲಿ ಸ್ಟ್ರೈಟ್ ಆಗಿ ಬರಬೇಕು, ಬಟ್ ಇಲ್ಲಿ ಕಾರ್ಬನ್ ಇಲ್ಲಿ ಬರ್ದಿದ್ದೀನಿ. Okay, this is first carbon atom CH2OH ಇದೆ. ಸೆಕೆಂಡ್ ಕಾರ್ಬನ್ ಆಟಮ್ ಅಲ್ಲಿ ಕಾರ್ಬನ್ ಗ್ರೂಪ್ ಇದೆ. Okay, ನೆಕ್ಸ್ಟ್ ಥರ್ಡ್ ಕಾರ್ಬನ್ ಅಲ್ಲಿ ಇಲ್ಲಿ ಹೈಡ್ರೋಜನ್ ಇಲ್ಲಿ OH ಇದೆ, ಇಲ್ಲಿ ಫೋರ್ತ್ ಅಲ್ಲಿ OH ಇದೆ, H ಇದೆ, ಫಿಫ್ತ್ ಅಲ್ಲಿ OH ಇದೆ, H ಇದೆ, ಸಿಕ್ಸ್ತ್ ಅಲ್ಲಿ CH2OH ಇದೆ. ಫಸ್ಟ್ ಕಾರ್ಬನ್ 6 ಕಾರ್ಬನ್ ಇರುತ್ತೆ, CH2OH ಇರುತ್ತೆ, CH2OH ಇರುತ್ತೆ. ಥರ್ಡ್ ಕಾರ್ಬನ್ ಆಟಮ್ ಅಲ್ಲಿ ಹೈಡ್ರೋಜನ್ ರೈಟ್ ಸೈಡ್ ಇರುತ್ತೆ, ಮಿಕ್ಕಿದ ಕಡೆ ಎಲ್ಲ ಲೆಫ್ಟ್ ಸೈಡ್ ಇರುತ್ತೆ. ಇದು ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್. ಓಕೆ, ಈಗ ಏನಾಗುತ್ತೆ, ಇಂಟ್ರಾಕ್ಷನ್ ಆಗುತ್ತೆ ಸೆಕೆಂಡ್ ಕಾರ್ಬನ್ ಆಟಮ್ ಮತ್ತೆ ಫಿಫ್ತ್ ಕಾರ್ಬನ್ ಆಟಮ್ ಅಲ್ಲಿ. ಓಕೆ, ಇಲ್ಲೇನಾಗುತ್ತೆ, ಅದಕ್ಕೆ ನಾನು ಮಾಡಿದ್ವಿ ಈ ತರ ಬರ್ಕೊಂಡಿದ್ದೀನಿ. ಓಕೆ, ಇಲ್ಲೇನಾಯ್ತು, ಈಗ ಸ್ಟಾರ್ಟಿಂಗ್ ನೋಡಿಲ್ಲಿ second carbon atom only this carbon gains partially positive charge, oxygen atom gains partially negative charge, whereas in the case of fifth carbon atom this oxygen atom gains partially negative charge, whereas this hydrogen atom gains partially positive charge. Okay, then interaction takes place between these two, carbon 2 and carbon 5 means ಇಲ್ಲಿ ಏನಾಗುತ್ತೆ ನೋಡ್ರಿ, ಈಗ ಇದು ಪಾರ್ಷಿಯಲ್ ನೆಗೆಟಿವ್. therefore this will abstract this hydrogen. Okay, this interaction takes place between this oxygen atom and this carbon atom. therefore ನಾನು ಏನು ಬರ್ತೀನಿ, ಇಲ್ಲಿ ಈ ಕಾರ್ಬನ್ ಗೆ ಆಕ್ಸಿಜನ್ ತೋರಿಸಿದ್ದೀನಿ, ಇಲ್ಲಿ ಬರ್ತೀನಿ, ಇಲ್ಲಿ ಆಕ್ಸಿಜನ್ ಗೆ ಏನು ಅಟ್ಯಾಕ್ ಆಗಿದೆ, ಹೈಡ್ರೋಜನ್ ಅಟ್ಯಾಕ್ ಆಗಿದೆ. ಓಕೆ, ದಿಸ್ ಅಬೌಟ್ ಇದು ಇಸ್ ಕಾಲ್ಡ್ ಆಲ್ಫಾ ಡಿ ಫ್ರಕ್ಟೋಸ್. ಆಲ್ಫಾ ಡಿ ಫ್ರಕ್ಟೋಸ್ ಇದು ಇಲ್ಲಿ ಆಲ್ಫಾ ಅಂತ ಯಾಕೆ ಬಂದಿದೆ, ಇಲ್ಲಿ OH ಏನಾಗಿದೆ, ರೈಟ್ ಸೈಡ್ ಇದೆ. ಓಕೆ, OH ಇಸ್ ರೈಟ್ ಸೈಡ್. ಓಕೆ, ಲೆಫ್ಟ್ ಸೈಡ್ ಬರೆದು ಏನಾಗುತ್ತೆ, ಬೀಟಾ ಡಿ ಫ್ರಕ್ಟೋಸ್ ಆಗುತ್ತೆ, ಬೀಟಾ ಡಿ ಫ್ರಕ್ಟೋಸ್ ಆಗುತ್ತೆ. ರೈಟ್ ಸೈಡ್ ಇದ್ರೆ ಆಲ್ಫಾ ಡಿ ಫ್ರಕ್ಟೋಸ್. ಇಟ್ಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಡಿ ಫ್ರಕ್ಟೋಸ್ ಅಂಡ್ ಬೀಟಾ ಡಿ ಫ್ರಕ್ಟೋಸ್. ಇಟ್ಸ್ ಆಲ್ಸೋ ಕಾಲ್ಡ್ ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲೆ. ಓಕೆ, ನೆಕ್ಸ್ಟ್ ಹಾವರ್ಡ್ ಸ್ಟ್ರಕ್ಚರ್ ಬರಬೇಕು, ದಟ್ ಇಸ್ ಫಿರ್ನೋಸ್ ಫಾರ್ಮ್. ಓಕೆ, ಫಿರ್ನೋಸ್ ಫಾರ್ಮ್ ಬರಬೇಕಿಲ್ಲಿ. ಫಸ್ಟ್ ಏನು ಮಾಡ್ರಿ, ಈಗ ಯು ರೈಟ್ 5 ಮೆಂಬರ್ ರಿಂಗ್. ಓಕೆ, ಇಲ್ಲಿ ಆಕ್ಸಿಜನ್ ಆಟಮ್ ಇಲ್ಲಿ ಬರ್ಕೊಳ್ರಿ, ಆಕ್ಸಿಜನ್ ಆಟಮ್ ದಿಸ್ ಈಸ್ 5 ಮೆಂಬರ್ ರಿಂಗ್. ಓಕೆ, ದಿಸ್ ಆಲ್ಸೋ 5 ಮೆಂಬರ್ ರಿಂಗ್. ಓಕೆ,
ದಿಸ್ ಈಸ್ ಇದು ಹಾಕೊಳ್ರಿ ಇಲ್ಲಿ 1 2 3 4 ಥರ ಹಾಕೊಳ್ರಿ ಈಗ. ಓಕೆ, ದಿಸ್ ಈಸ್ ಫಸ್ಟ್ ಕಾರ್ಬನ್ ಆಟಮ್ ಆಗುತ್ತೆ. ಓಕೆ, ದಿಸ್ ಈಸ್ ಸೆಕೆಂಡ್ ಕಾರ್ಬನ್ ಆಟಮ್. ಓಕೆ, ದಿಸ್ ಈಸ್ ಥರ್ಡ್ ಒನ್, ದಿಸ್ ಈಸ್ ಫೋರ್ತ್ ಒನ್, ದಿಸ್ ಈಸ್ ಫಿಫ್ತ್ ಒನ್, ದಿಸ್ ಈಸ್ ಸಿಕ್ಸ್ತ್ ಒನ್. ಓಕೆ, ಫಸ್ಟ್ ಒನ್ ಅಂದರೆ ಇಲ್ಲೇನಿದೆ, ಫಸ್ಟ್ ಕಾರ್ಬನ್ ಆಟಮ್ಲಿ CH2OH ಇದೆ, CH2OH ಇದೆ. ದಿಸ್ ಇಸ್ ಸೆಕೆಂಡ್ ಕಾರ್ಬನ್ ಆಟಮ್. ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ನೋಡ್ರಿ OH ಏನಾಗಿದೆ, ರೈಟ್ ಸೈಡ್ ಇದೆ. ರೈಟ್ ಸೈಡ್ದಾಗ ಏನು ಬರಬೇಕು, ಇಲ್ಲಿ ಬಾಟಮಲ್ಲಿ ಬರಬೇಕು. ನೆಕ್ಸ್ಟ್ ಥರ್ಡ್ ಕಾರ್ಬನ್ ಆಟಮ್ಲಿ ಏನಾಗಿದೆ, H ರೈಟ್ ಸೈಡ್ ಇದೆ, ಡೌನಿಗೆ ಬರಬೇಕು. OH ಟಾಪಲ್ಲಿ ಬರಬೇಕು. ಫೋರ್ತಲ್ಲಿ ನೋಡ್ರಿ OH ಬಾಟಮಲ್ಲಿ ಬರಬೇಕು, H ಮೇಲ್ಗಡೆ ಬರಬೇಕು. ಫಿಫ್ತಲ್ಲಿ ಏನಾಗಿದೆ ನೋಡ್ರಿ, ಫಿಫ್ತಲ್ಲಿ ಇದೆಯಲ್ಲ, ಫಿಫ್ತಲ್ಲಿ ಏನಾಗಿದೆ ಇಲ್ಲಿ ಫಿಫ್ತು, ದಿಸ್ ಈಸ್ ಸಿಕ್ಸ್ತ್ ಅಲ್ವ, ಇದು ಸಿಕ್ಸ್ತ್ ಡೈರೆಕ್ಟಾಗಿ ಬರೆದ್ಬಿಡ್ರಿ. ದಿಸ್ ಈಸ್ ಸಿಕ್ಸ್ತ್ CH2OH. ರಿಮೈನಿಂಗ್ ಏನು ಉಳಿತು, ದಿಸ್ H ಉಳಿತು, ಇದನ್ನ ಇಲ್ಲಿ ಬರ್ಕೋಬೇಕು. ಇದು ಟ್ರಿಕ್ ಟು ರೈಟ್ ಯಾವುದು ಹಾವರ್ ಸ್ಟ್ರಕ್ಚರ್ ಫಾರ್ ಫ್ರಕ್ಟೋಸ್. ಅರ್ಥ ಆಯ್ತಾ? ಸೇಮ್ ಬೀಟಾ ಡಿ ಫ್ರಕ್ಟೋಸ್ ಅಂದ್ರೇನು, ಜಸ್ಟ್ ಇದೆರಡು ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಇಲ್ಲಿ CH2OH ಟಾಪಲ್ಲಿ ಇದೆ, ಇಲ್ಲಿ ಬಾಟಮ್ಗೆ ಹೋಗುತ್ತೆ. OH ಇಲ್ಲಿ ಬಾಟಮ್ ಇಲ್ಲಿ ಟಾಪ್ಗೆ ಹೋಗುತ್ತೆ. ಓಕೆ, ದಿಸ್ ಅಬೌಟ್ ಬೀಟಾ ಡಿ ಫ್ರಕ್ಟೋಸ್. ಬೀಟಾ ಡಿ ಫ್ರಕ್ಟೋಸ್ ಆಯಿತು. ಓಕೆ, ಇದು 5 ಮೆಂಬರ್ಡ್ ಫಿನೋಲಿಕ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್. ಇದು ಆಲ್ಫಾ ಡಿ ಫ್ರಕ್ಟೋಸ್, ಇದು ಬೀಟಾ ಡಿ ಫ್ರಕ್ಟೋಸ್. ಓಕೆ, ದಿಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್. ಓಕೆ, ಇದೆ ಹೇಳಿದ್ನಲ್ಲ, ಬೀಟಾ ಡಿ ಫ್ರಕ್ಟೋ ಫಿರೋನಸ್ ಅಂತ ಕರಿತೀವಿ, ಇದು ಆಲ್ಫಾ ಡಿ ಫ್ರಕ್ಟೋ ಫಿರೋನಸ್ ಅಂತ ಕರಿತೀವಿ. ಜಸ್ಟ್ ಏನು ಚೇಂಜು, CH2OH ಗ್ರೂಪ್ OH ಗ್ರೂಪ್ ಇಲ್ಲಿ ಚೇಂಜ್ ಆಗುತ್ತೆ, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ಪೈರ್ನೋ ಸ್ಟ್ರಕ್ಚರ್. ಅಲ್ಲಿ ಫಿರೋನಸ್ ನೋಡಿದ್ರೆ ಇಲ್ಲಿ ಪೈರ್ನೋ ಸ್ಟ್ರಕ್ಚರ್ ಫಾರ್ ಸೇಮ್ ಫ್ರಕ್ಟೋಸ್ ನೋಡ್ಬೇಕು ಈಗ. ಓಕೆ, ದಿಸ್ ಈಸ್ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ದಿಸ್ ಇಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಫ್ರಕ್ಟೋಸ್ ಇಲ್ಲಿ. ಓಕೆ, ಫ್ರಕ್ಟೋಸ್ ಇಲ್ಲೇನಾಗುತ್ತೆ, ಇಂಟ್ರಾಕ್ಷನ್ ಆಗುತ್ತೆ. ಇಂಟ್ರಾಕ್ಷನ್ ಆಗೋದು ಪೈರ್ನೋಸ್ ಇದರಲ್ಲಿ ಸೆಕೆಂಡ್ ಕಾರ್ಬನ್ ಆಟಮ್ ಮತ್ತು ಸಿಕ್ಸ್ ಕಾರ್ಬನ್ ಆಟಮ್ ಇಲ್ಲಿ ಇಂಟ್ರಾಕ್ಷನ್ ಆಗುತ್ತೆ. ಓಕೆ, ಸೆಕೆಂಡ್ ಮತ್ತು ಸಿಕ್ಸ್. ಪ್ರೀವಿಯಸ್ ಕೇಸಲ್ಲಿ ಸೆಕೆಂಡ್ ಮತ್ತು ಫಿಫ್ತ್, ಇಲ್ಲಿ ಸೆಕೆಂಡ್ ಮತ್ತು ಸಿಕ್ಸ್ತ್. ಓಕೆ, ಇಲ್ಲೇನಾಗುತ್ತೆ, ದಿಸ್ ಆಕ್ಸಿಜನ್ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್, ದಿಸ್ ಹೈಡ್ರೋಜನ್ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್, ದಿಸ್ ಕಾರ್ಬನ್ is partially positive, this oxygen is negative. This oxygen abstract this proton and this oxygen ಮತ್ತೆ ಕಾರ್ಬನ್ ಇಂಟ್ರಾಕ್ಷನ್ ಆಗುತ್ತೆ. therefore ಸೆಕೆಂಡ್ ಇಂದ ಫಿಫ್ತ್ಗೆ ಸಿಕ್ಸ್ತ್ಗೆ ಆಕ್ಸಿಜನ್ ತೋರಿಸಿದ್ದೀನಿ. ಈ ಹೈಡ್ರೋಜನ್ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಓಕೆ, ಈ ಹೈಡ್ರೋಜನ್ ಇಲ್ಲಿಗೆ ಹೋಗುತ್ತೆ. ಇಲ್ಲೇನಾಗುತ್ತೆ, ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಈ ಗ್ರೂಪಲ್ಲಿ ಹಂಗೆ ಇರುತ್ತೆ, CH2OH ಹಂಗೆ ಇರುತ್ತೆ. ಓಕೆ, ಈಗ ನೋಡಿ, ಇಲ್ಲಿ OH ಏನಾಗಿದೆ, ರೈಟ್ ಸೈಡ್ ಇದೆ. therefore ದಿಸ್ ಈಸ್ ಆಲ್ಫಾ ಫಾರ್ಮ್. ಓಕೆ, ಲೆಫ್ಟ್ ಸೈಡ್ಗೆ ಹೋದರೆ ಬೀಟಾ ಆಗುತ್ತೆ. ಓಕೆ, ಇದು ಏನಾಯ್ತು, ಇದು ಲೆಫ್ಟ್ ಸೈಡ್ಗೆ ಹೋಗೋದು ಇದಾಯಿತು. ಓಕೆ, ದಿಸ್ ಅಬೌಟ್ ಏನಿದು ಫಿಶರ್ ಪ್ರೊಜೆಕ್ಷನ್ ಫಾರ್ಮುಲಾ. ಓಕೆ, ಈಗ ಹಾವರ್ ಸ್ಟ್ರಕ್ಚರ್ ಬರೀಬೇಕು. ಹಾವರ್ ಸ್ಟ್ರಕ್ಚರ್ ಬರಬೇಕಾದ್ರೆ ನೋಡಿ, ದಿಸ್ ಈಸ್ 1 2 3 4 5. ಓಕೆ, ದಿಸ್ ಈಸ್ 6 ನಂಬರಿಂಗ್ ಕೊಟ್ಕೋಬೇಕು. 1 2 3 4 5 6 ಆಯಿತು. ಓಕೆ, 1 ಅಂದರೆ ಯಾವುದು, ದಿಸ್ CH2OH. 2 ಅಲ್ಲಿ ಏನಾಗಿದೆ, OH ರೈಟ್ ಸೈಡ್ ಇದೆ, ಬಾಟಮಲ್ಲಿ ಬರೀರಿ. ನೆಕ್ಸ್ಟ್ ಥರ್ಡಲ್ಲಿ ಇಲ್ಲಿ H ಇದೆ, OH ಟಾಪಲ್ಲಿ ಬರಬೇಕು. ಇಲ್ಲಿ OH ಬಾಟಮಲ್ಲಿ, ಇಲ್ಲಿ H ಮೇಲ್ಗಡೆ. ಫಿಫ್ತಲ್ಲಿ OH ರೈಟ್ ಸೈಡ್ ಇದ್ರೆ ಬಾಟಮ್, ರಿಮೈನಿಂಗ್ H ಮೇಲ್ಗಡೆ. ಸಿಕ್ಸ್ತಲ್ಲಿ ನೋಡ್ರಿ, ಸಿಕ್ಸ್ತಲ್ಲಿ 2 ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ ಬರೀರಿ. ಓಕೆ, ದಿಸ್ ಅಬೌಟ್ ಆಲ್ಫಾ ಡಿ ಫ್ರಕ್ಟೋ ಪೈರ್ನಸ್ ಫಾರ್ಮ್. OH ರೈಟ್ ಸೈಡ್ ಇದೆ, therefore ಆಲ್ಫಾ ಡಿ ಫ್ರಕ್ಟೋ ಪೈರ್ನಸ್ ಫಾರ್ಮ್ ಆಯಿತು. ಓಕೆ, ದಿಸ್ ಇಸ್ 6 ಮೆಂಬರ್ ರಿಂಗ್ ಇದು. ಓಕೆ, 6 ಮೆಂಬರ್ ರಿಂಗು ಹಾವರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಜಸ್ಟ್ ಇದೆರಡು ಚೇಂಜ್ ಮಾಡಿರಿ. ಈಗ CH2OH OH ಇದೆಲ್ಲ, ಇದನ್ನ ಉಲ್ಟಾ ಮಾಡಿರಿ, OH CH2OH ಮಾಡಿರಿ. ದಿಸ್ ಅಬೌಟ್ ಬೀಟಾ ಡಿ ಫ್ರಕ್ಟೋಪೈರ್ನಸ್, ದಟ್ ಈಸ್ OH ಇಲ್ಲಿ ಲೆಫ್ಟ್ ಸೈಡ್ ಇದೆ. ಓಕೆ, ದಿಸ್ ಇಸ್ ಆಲ್ಫಾ ಡಿ ಫ್ರಕ್ಟೋಪೈರ್ನಸ್, ಇದು ಬೀಟಾ ಡಿ ಫ್ರಕ್ಟೋಪೈರ್ನಸ್. ಓಕೆ, ಇದೆರಡು ಫಾರ್ಮ್. ಓಕೆ, ರೈಟ್ ಸೈಡ್ ಇದ್ರೆ ಆಲ್ಫಾ, ಲೆಫ್ಟ್ ಸೈಡ್ ಇದ್ರೆ ಬೀಟಾ. ಓಕೆ, ದಿಸ್ ಅಬೌಟ್ ಪೈರ್ನಸ್ ಫಾರ್ಮ್ ಯಾವುದ್ರದ್ದು, ಫ್ರಕ್ಟೋಸ್ದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.